ನಮಸ್ಕಾರ ವೀಕ್ಷಕರೇ, ನಾವು ಮೂವಿ ಕ್ಯಾಂಪಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವು ಈ ದಿವಸ ಮಾತಾಡಲಿಕ್ಕೆ ಹೊರಡ್ತಿರೋದು ವೀರಚಂದ್ರಹಾಸ ಅನ್ನುವ ವಿಶೇಷವಾದ ಚಲನಚಿತ್ರದ ಬಗ್ಗೆ. ಇಂದಿನವರೆಗೆ ನೀವು ಯಕ್ಷಗಾನವನ್ನು ರಂಗಸ್ಥಳದ ಮೇಲೆ ನೋಡ್ತಾ ಇದ್ರಿ, ಆದರೆ ಇದೇ ಪ್ರಪ್ರಥಮ ಬಾರಿಗೆ, ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಥಿಯೇಟರ್ನಲ್ಲಿ ನೀವು ಯಕ್ಷಗಾನವನ್ನು ನೋಡಬಹುದು, ಬೆಳ್ಳಿ ಪರದೆ ಮೇಲೆ. ಅದರಲ್ಲೂ ಕೂಡ ಶಿವರಾಜ್ ಕುಮಾರ್ ಅಂತಹ ದೊಡ್ಡ ಆ್ಯಕ್ಟರ್ ಒಬ್ಬರು ಯಕ್ಷಗಾನದ ಪಾತ್ರಧಾರಿಯಾಗಿ ತೆರೆ ಮೇಲೆ ಕಾಣಿಸ್ಕೊಂಡಿರೋದು ಬಹಳ ವಿಶೇಷ. ಅಂದಹಾಗೆ ಈ ವೀರಚಂದ್ರಹಾಸವನ್ನು ನಿರ್ದೇಶನ ಮಾಡಿರೋದು, ಸಂಗೀತ ಕೊಟ್ಟಿರೋದು ಮತ್ತಾರೂ ಅಲ್ಲ, KGF ಖ್ಯಾತಿಯ ರವಿ ಬಸ್ರೂರ್. ಅವರ ಹಲವು ವರ್ಷಗಳ ಕನಸು ಇದೇ ಸಿನಿಮಾ ವೀರಚಂದ್ರಹಾಸ ಆಗಿತ್ತು. ಕನ್ನಡದಲ್ಲೊಂದು ವಿಶಿಷ್ಟವಾದ ಪ್ರಯೋಗ, ಜೊತೆಗೆ ಯಕ್ಷಗಾನದ ರೂಪದಲ್ಲಿ ಮೂಡಿಬಂದಿರುವಂತಹ ಒಂದು ಅದ್ಭುತವಾದ ಸಿನಿಮಾ ಅಂದರೆ ಅದೇ ವೀರಚಂದ್ರಹಾಸ ಈ ವಾರ ಬಿಡುಗಡೆಯಾಗಿದೆ. ಶಿವರಾಜ್ ಕುಮಾರ್ ಅವರು ಹಿಂದೆಂದೂ ನಟಿಸದಂತಹ ವಿಶೇಷವಾದ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂದರೆ ಅವರೊಬ್ಬರೇ ಅಲ್ಲ, ಗರುಡಾರಾಮ್, ಚಂದನ್ ಶೆಟ್ಟಿ ಆದಿಯಾಗಿ ಹಲವು ಪ್ರಮುಖ ನಾಯಕ ನಟರು ಈ ಚಿತ್ರದಲ್ಲಿ ಯಕ್ಷಗಾನದ ಪಾತ್ರದಲ್ಲಿ ನಮಗೆ ಕಾಣಿಸ್ತಾರೆ. ಈ ಒಂದು ಸಿನಿಮಾ ಅಂದರೆ ಪೂರ್ತಿಯಾಗಿ ಯಕ್ಷಗಾನವನ್ನೇ ಹಾಸಿ ಹೊದ್ದಿದೆ ಅಂತ ಹೇಳ್ಬೋದು. ಅಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಯಕ್ಷಗಾನವನ್ನೇ ತೋರಿಸಲಾಗಿದೆ. KGF ಖ್ಯಾತಿಯ ರವಿ ಬಸ್ರೂರ್ ಅದ್ಭುತವಾದ ಸಂಗೀತವನ್ನು ಈ ಒಂದು ಚಿತ್ರಕ್ಕೆ ಕೊಟ್ಟಿದ್ದಾರೆ. ಚಿತ್ರದ ಅಭಿನಯ ಎಲ್ಲವೂ ಕೂಡ ಬಹಳ ಒಂದು ಸೊಗಸಾಗಿ ಮೂಡಿಬಂದಿದೆ. ಚಿತ್ರ ಕೊನೆ ಕ್ಷಣದವರೆಗೂ ಕುತೂಹಲವನ್ನು ಕಾದಿರಿಸುವಷ್ಟರ ಮಟ್ಟಿಗೆ ಚಿತ್ರಕಥೆ ಮನಸ್ಸನ್ನು ಮುಟ್ಟುತ್ತೆ ಅನ್ನೋದನ್ನು ನಾವು ಹೇಳಬಹುದಾಗಿದೆ. ಅಂದರೆ ಅಯರ್ಬಿಲ್, ನವೀನ್ ಶೆಟ್ಟಿ, ಆಮೇಲೆ ಯಾವುದೇ ರೀತಿಯಲ್ಲಿ ದುಷ್ಟಬುದ್ಧಿ ಪಾತ್ರವನ್ನು ಮಾಡಿರುವಂತಹ ಮಂದರ್ತಿ ಮೂಲದವರಾದ ಯಕ್ಷ ಕಲಾವಿದರು ಬಹಳ ಅದ್ಭುತವಾದ ಅಭಿನಯವನ್ನು ಕೊಟ್ಟಿದ್ದಾರೆ. ಅಂದರೆ ನಾನು ಹೇಳೋದು, ಈ ಎಲ್ಲ ಒಂದು ಯಕ್ಷಗಾನದ ಪಾತ್ರಧಾರಿಗಳು ಮತ್ತು ಯಕ್ಷಗಾನದ ಚಿತ್ರಕಥೆಯನ್ನು ಹೊಂದಿರುವಂತಹ ಚಿತ್ರ ಯಕ್ಷಾಭಿಮಾನಿಗಳಿಗಾದ ಕರಾವಳಿಗರಿಗೆ ಬಹಳವೇ ಇಷ್ಟ ಆಗುತ್ತೆ. ಆದರೆ ಯಕ್ಷಗಾನವನ್ನು ನೋಡದೇ ಇರುವವರಿಗೆ ಕೂಡ ಈ ಸಿನಿಮಾ ಬಹಳ ಕುತೂಹಲವನ್ನು ಹುಟ್ಟಿಸುತ್ತೆ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಜೊತೆಗೆ ಇನ್ನೂ ಒಂದು ಆ್ಯಂಗಲ್ನಲ್ಲಿ ಹೇಳಬಹುದಾದರೆ, ಅವರಿಗೆ ಇನ್ನಷ್ಟು ಯಕ್ಷಗಾನವನ್ನು ನೋಡುವುದಕ್ಕೆ ಆಸಕ್ತಿಯನ್ನು ತರಿಸಬಹುದು ಅಂತ ಹೇಳಬಹುದಾಗಿದೆ. ಯಕ್ಷಗಾನ ಪದಗಳು ಬಹಳ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಬರುತ್ತೆ. ಅಲ್ಲಿ ಈ ಚಿತ್ರದಲ್ಲಿರುವಂಥ ಒಂದೇ ಒಂದು ಮೈನಸ್ ಪಾಯಿಂಟು ಅಂತ ಹೇಳಬಹುದಾದರೆ ಅದು ಕುಣಿತಕ್ಕೆ ಇಲ್ಲಿ ಅವಕಾಶವೇ ಕೊಟ್ಟಿಲ್ಲ ಅನ್ನೋದು. ಅಂದರೆ 2 ಗಂಟೆ 34 ನಿಮಿಷದ ಸಿನಿಮಾದಲ್ಲಿ ಕುಣಿತವನ್ನು ಸೇರಿಸಿದರೆ ಇನ್ನೂ ಸುದೀರ್ಘವಾಗ್ತಿತ್ತು ಅನ್ನುವ ಕಾರಣ ಇದ್ದಿರಬಹುದು. ಆದರೂ ಕೂಡ ಯಕ್ಷಗಾನವನ್ನು ಜಗತ್ತಿಗೆ ಪರಿಚಯಿಸುವ ಪ್ರಯತ್ನ ಅಂತೇಳಿ ರವಿ ಬಸ್ರೂರ್ ಅವರೇ ಒಂದು ಕಡೆ ಹೇಳಿರೋದ್ರಿಂದ ಯಕ್ಷಗಾನದಲ್ಲಿ ಕುಣಿತ ಒಂದೇ ಮುಖ್ಯ ಅಂಗ. ಅದು ಒಂದು ಪ್ರಸಂಗಕ್ಕೆ ಅಲಂಕಾರ ಭೂಷಣವಾಗಿ ನಿಲ್ಲುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಹಾಗಾಗಿ ಯಕ್ಷ ಸಿನಿಮಾ ವೀರಚಂದ್ರಹಾಸದಲ್ಲಿ ಕುಣಿತ ಅತ್ಯಲ್ಪ ಪ್ರಮಾಣದಲ್ಲಿ ತೋರಿಸಲಾಗಿದೆ. ಅಂದರೆ ಕೆಲವೊಂದು ಕಡೆ ಕುಣಿತದ ದೃಶ್ಯಗಳು ಬರಬಹುದಾಗಿತ್ತು, ಅದಕ್ಕೆ ಅವಕಾಶ ಇತ್ತು ಅನ್ನೋದು ನನ್ನ ಭಾವನೆ. ಜೊತೆಗೆ ಹಾಸ್ಯ ದೃಶ್ಯಗಳಿರುತ್ತೆ. ಹಾಸ್ಯ ದೃಶ್ಯಗಳಿರೋದ್ರಿಂದಲೇ ಚಿತ್ರ ನೋಡಿಸ್ಕೊಂಡು ಹೋಗುತ್ತೆ ಅಂತ ಅನಿಸುತ್ತೆ. ಕೆಲವೊಂದು ಕಡೆ ತುಂಬ ಮದುವೆ ಸೀನ್ನಂತಹ ದೃಶ್ಯಗಳನ್ನು ತುಂಬ ಸುದೀರ್ಘವಾಗಿ ತೋರಿಸಲಾಗಿದೆ ಅಂತ ಅನಿಸಿದರೂ ಕೂಡ ಹಾಸ್ಯದ ಲೇಪನ ಇರೋದರಿಂದಾಗಿ ಅದು ಪ್ರೇಕ್ಷಕರಿಗೆ ಅಷ್ಟೊಂದು ನಿರಾಸೆ ಉಂಟು ಮಾಡುವುದಿಲ್ಲ. ಇನ್ನು ಈ ಮೊದಲೇ ಹೇಳಿದ ಹಾಗೆ ಶಿವರಾಜ್ ಕುಮಾರು, ಗರುಡಾರಾಮ್ ಸೇರಿ ಹಲವು ಪ್ರಮುಖ ಕಲಾವಿದರನ್ನು ಯಕ್ಷಲೋಕಕ್ಕೆ ರವಿ ಬಸ್ರೂರ್ ಅವರು ಪರಿಚಯಿಸಿದ್ದಾರೆ. ಒಟ್ಟಲ್ಲಿ ಇದೊಂದು ಹೊಸ ಪ್ರಯೋಗ. ಹಾಗಾಗಿ ಇದೊಂದು ಅದ್ಭುತ ಸಿನಿಮಾ. ಮುಂದಿನ ದಿನದಲ್ಲಿ ಇನ್ನಷ್ಟು ಕಲಾವಂತಿಕೆ ಇರುವಂತಹ ಸಿನಿಮಾಗಳು ರವಿ ಬಸ್ರೂರ್ ಮತ್ತು ತಂಡದವರಿಂದ ಬರಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.